ಅಂದ್ರೆ ಅದೇ ನಾನು ಹೇಳಿದಾಗೆ ಟೀಚರ್ಸಿಗೆ ಮಕ್ಕಳಿಗೆ ಆಟ ಪಾಠ ಬ್ಯಾಲೆನ್ಸ್ ಇರ್ಬೇಕು ಇವತ್ತು. ಅಬ್ಜರಣ್ಯ ಕ್ರಿಕೆಟರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಅದು ಫಸ್ಟ್ ನಾವು ಕ್ರಿಕೆಟ್ ಶಿವಮಠ ಸ್ವಾಮಿ ಅವರ ಬ್ರದರ್ ಅವರದ್ದು ಟೀಮ್ ಇತ್ತದು. ಸೊ ಅವರ ಟೀಮ್ ಅಲ್ಲಿ ನಾವು ಆಡಿ ಬೆಳೆದಿದ್ದು. ಆಮೇಲೆ ಬೇರೆ ಬೇರೆ ಟೀಮ್ಸ್ ಅನ್ನ ಕಟ್ಟಿ ಆಡಿ ಸ್ಪಾರ್ಕ್ ಅಂತ ಒಂದು ಟೀಮ್ ತುಂಬಾ ಫೇಮಸ್ ಆಯ್ತು. ಆಮೇಲೆ ಕ್ರಿಕೆಟ್ ನಮ್ಮ ಸ್ಕೂಲ್ ಟೀಮ್, ಕಾಲೇಜ್ ಟೀಮ್, ಯೂನಿವರ್ಸಿಟಿ ಟೀಮ್ ಇತ್ತು. ನಾನು ಕ್ಯಾಪ್ಟನ್ ಆಗಿದ್ದೆ. ಸೊ ನಾನು ಮಂಗಳೂರಲ್ಲಿ MBBS ಮಾಡ್ತಿದ್ದೆ. ಆಗ ನಮ್ದು ನೆಟ್ಸ್ ಪಕ್ಕದ 2 ನೆಟ್ಸ್ ಬಿಟ್ಟು ಲಾಸ್ಟ್ ನೆಟ್ಸ್ KL ರಾಹುಲ್ ಆಡ್ತಿದ್ರು. KL ರಾಹುಲ್ ಮಂಗಳೂರಲ್ಲಿ ಅವರ ಫಾದರ್ ಇಸ್ ಪ್ರೊಫೆಸರ್ ಇಟ್ NIT. ಒಂದು ನೆಟ್ಸ್ ಅವ್ರಿಗೆ ಡೆಡಿಕೇಟ್ ಆಗಿತ್ತು ನೇರು ಮೈದಾನದಲ್ಲಿ. ಎವ್ರಿ ಡೇ ಒಂದು 4 ಗಂಟೆ ಬೆಳಿಗ್ಗೆ ಬಂದು ನೆಟ್ಸ್ ಅಲ್ಲಿ ಟಕ 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 ಅಂತ ಪ್ರಾಕ್ಟೀಸ್ ಮಾಡಿ ಅಷ್ಟು ಡಿಟರ್ಮಿನೇಷನ್ ಎಲ್ಲಿ ರೀಚ್ ಆಗುತ್ತೆ. ಸೊ ಡಿಟರ್ಮಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಅನ್ನ ನೀವು ಪ್ರೊಫೆಷನ್ ಆಗಿ ತಗೊಳ್ಳಿ ಆರ್ ಸುಮ್ಮನೆ ತಗೊಳ್ಳಿ, ಬಟ್ ಸ್ಪೋರ್ಟ್ಸ್ ಅನ್ನ ಇಟ್ಕೊಳ್ಳಿ ಲೈಫ್. ಯಾಕಂದ್ರೆ ಅದು ತುಂಬಾ ವ್ಯಾಲ್ಯೂಸ್ ಅನ್ನ ಕೊಡ್ತದೆ ನಿಮ್ಗೆ ಡಿಫೀಟ್ ಆದಾಗ ಲೈಫ್ ಅಲ್ಲಿ ಕೂಡ ಡಿಫೀಟ್ ಅನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಕಲಿಸ್ತದೆ. ಸೊ ಸ್ಪೋರ್ಟ್ ಇಸ್ ಅ ಲೆವೆಲರ್ ಅಂತ ಹೇಳ್ತೀವಿ. ಹ್ಯಾಪನ್ಸ್ ಇನ್ ಸ್ಪೋರ್ಟ್ಸ್ ಹೆವೆನ್ ಅಂತ ಹೇಳ್ತೀವಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಚೇಂಜ್ ಆಗಿದೆ. ಈಗ ಮ್ಯಾರೇಜಸ್ ಆರ್ ಮೇಡ್ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಡೇಟಿಂಗ್ ಆಪ್ಸ್. So that has changed a lot of things. Iga see, understanding somebody before marriage or marrying someone and understanding somebody, both are equally important. Of course, understanding illa. So ivaru madida avrige agudilla, avaru madida ivrige agudilla, blackmailing. So all these things happen because of no understanding. Because ultimately ನೀವು ವರ್ಕ್ ಮಾಡ್ತಾ ಇರೋದು ಯಾರಿಗೆ ಇಷ್ಟ? ನೀವು ಎಷ್ಟೆಲ್ಲ ವರ್ಕ್ ಮಾಡಿ, ಎಷ್ಟೋ ಹಣ ಮಾಡಿ, ಎಷ್ಟೋ ಸಂಪಾದಿಸಿರಿ, ಎಂತೆಲ್ಲ ಮಾಡಿ, ಲಾಸ್ಟ್ ನಿಮ್ ಮಕ್ಳೇ ನಿಮ್ಗೆ ಮಾಡಿದೆ ಅಂತಂದು ಎಂತದ ಸಿಗುದಿಲ್ಲ ಲೈಫ್ ಇವಾಗ್ಲೂ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕ್ ಲೈಫ್ ಅಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಇಟ್ಕೊಳ್ಳುವಂಥದ್ದು, ನಿಮ್ಮ ಮಕ್ಕಳ ಬಗ್ಗೆ ನೀವು ನಿಗಾ ಇಟ್ಕೊಳ್ಳುವಂಥದ್ದು, ಸ್ಪೆಂಡ್ ಟೈಮ್ ವಿತ್ ದೆಮ್. ಮಕ್ಕಳಿಗೆ ಪ್ಯಾಂಪರ್ ಮಾಡಬೇಕು, ಇಲ್ಲಿ ಪ್ಯಾಂಪರ್ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ಅದಕ್ಕೆ ಮಕ್ಕಳ ಹತ್ರ ಕೈಯಲ್ಲಿ ಮೊಬೈಲ್ ಕೊಡುವಂತದ್ದು ಇಟ್ಸ್ ವೆರಿ ವೆರಿ ಡೇಂಜರಸ್ ಥಿಂಗ್. ಈಗ ನಮಗಿಂತ ಜಾಸ್ತಿ ಮೊಬೈಲ್ ಯೂಸ್ ಮಕ್ಕಳು ಮಾಡ್ತಾರೆ. ಅವರಿಗೆ ಮುಂಚೆ ನಾವೆಲ್ಲ ಮಕ್ಳಿದ್ದಾಗ ನಮ್ಮ ಹತ್ರ ಎಲ್ಲಿ ಮೊಬೈಲ್ ಅಂದ್ರೆ ಏನಂದ್ರೆ ಗೊತ್ತಿರ್ಲಿಲ್ಲ. ಈಗ ನೋಡುವಾಗ ನಾವು ಎಣಿಸಿದ್ವಿ ಮೊಬೈಲ್ ಇಲ್ಲದೆ ನಾವು ಹೇಗೆ ಬದುಕಿದ್ವಿ ಆ ಕಾಲದಲ್ಲಿ ಅಂತ ಆಶ್ಚರ್ಯ ಆಗ್ತದೆ. ಈಗಿನ ಕಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್, ಚಿಕ್ಕ ಮಕ್ಕಳು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳ ಹತ್ರ ಮೊಬೈಲ್ ಕೊಡ್ತಾರೆ. ಇಟ್ಸ್ ವೆರಿ ಡೇಂಜರಸ್ ಥಿಂಗ್. ಇಟ್ಸ್ ನಾಟ್ ಟೆಕ್ನಾಲಜಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಟೆಕ್ನಾಲಜಿಯನ್ನ ನಾವು ಕರೆಕ್ಟ್ ಯೂಸ್ ಮಾಡೋ ರೀತಿಯಲ್ಲಿ ಯೂಸ್ ಮಾಡೋ ಜಾಗದಲ್ಲಿ ಯೂಸ್ ಮಾಡಬೇಕು. ನಾವು ಟೆಕ್ನಾಲಜಿ ಇದೆ ಅಂತ ತಕ್ಷಣ ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಟ್ಯಾಬ್ಲೆಟ್ ಮಾತ್ರ ಅಲ್ಲ, ಪೇನ್ ಕಿಲ್ಲರ್ಸ್, ಕೆಲವು ಬೇರೆ ಡ್ರಗ್ಸ್ ಕೂಡ ಹಾಗೆ ಇದೆ. ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಡಾಕ್ಟರ್ ಕೊಡುವಂತದ್ದು ಅವರಿಗೆ ಆ ಸಿಚುವೇಶನ್ ಇಂದ ಆ ಸಿಚುವೇಶನ್ ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಡ್ರಗ್ಸ್ ಇವರು, ಸ್ಲೀಪಿಂಗ್ ಪಿಲ್ಸ್, ಪೇನ್ ಕಿಲ್ಲರ್ಸ್ ಎಲ್ಲ. ಬಟ್ ಅವರಿಗೆ ಅದು 1 ಸರ್ತಿ 2 ಸರ್ತಿ 3ನೇ ಸರಿ ತಗೊಂಡು ಮತ್ತೆ ಸೆಲ್ಫ್ ಮೆಡಿಕೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್. ಆಲ್ ಆರ್ ಸಬ್ಸ್ಟೆನ್ಸಸ್, ಆಲ್ ಆರ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್. ಗಾಂಜಾ, ಕೋಕೇನ್, ಎಕ್ಸ್ಟಸಿ, ಎಷ್ಟೆಲ್ಲ ಡ್ರಗ್ಸ್ ಎಲ್ಲ ನೋಡ್ತೀವಿ ನಾವು. ಆಲ್ ಆರ್ ಅಡಿಕ್ಟಿವ್ ಸಬ್ಸ್ಟೆನ್ಸಸ್. ಎಲ್ಲ ಸಬ್ಸ್ಟೆನ್ಸಸ್ ಗೆ ತಕೊಂಡ್ರೆ ಈಗ ಯೂಶುವಲಿ ಆಲ್ಕೋಹಾಲ್ ಮತ್ತೆ ಸಿಗರೇಟ್ ಇಂದ ಸ್ಟಾರ್ಟ್ ಆಗುವಂತ ದೀಸ್ ಆರ್ ಗೇಟ್ ವೇ ಡ್ರಗ್ಸ್ ಅಂತ ಹೇಳ್ತೀವಿ ನಾವು. ಅಡ್ವಾಂಟೇಜ್ ಅಂದ್ರೆ ಎಲ್ಲಿಯಾದ್ರೂ ಟ್ವಿನ್ಸ್ ಇದ್ರು ಕೂಡ ಅವ್ರದ್ದು ಫಿಂಗರ್ ಪ್ರಿಂಟ್, ಅವ್ರದ್ದು DNA ಸೇಮ್ ಇರ್ತದೆ, ಬಟ್ ಫಿಂಗರ್ ಪ್ರಿಂಟ್ ಬೇರೆ. ಹೌದು. ಸೊ ಅದರಲ್ಲಿ ಫಿಂಗರ್ ಪ್ರಿಂಟ್ ಇಸ್ ಲಿಟಲ್ ಮೋರ್ ಅಡ್ವಾಂಟೇಜಸ್ ದ್ಯಾನ್ DNA. ಸೊ ದೀಸ್ ಆರ್ ಕ್ರಿಮಿನಲ್ ಲೀವ್ಸ್ ಬಿಹೈಂಡ್ ದ ಗ್ಲೂ. ಇಟ್ ಈಸ್ ಫಾರ್ ಅಸ್ ಟು ಫೈಂಡ್. ನಾವೊಂದು ಹುಡುಕುವಂತದ್ದು ನಮ್ಮ ಕೆಲಸ. ಮಾಡಿದವನ್ ಬಿಟ್ಟು ಹೋಗ್ತಾನೆ 100%. ಫೊರೆನ್ಸಿಕ್ ಅಂದ್ರೆ ನೀವು ನೋಡಿರ್ಬೋದು. ಫೊರೆನ್ಸಿಕ್ ಅಲ್ಲಿ ನೋಡ್ಲಿಕ್ಕೆ ಆಕ್ಚುಲಿ ಟಿವಿಯಲ್ಲೆಲ್ಲ CID ಸೀರಿಯಲ್ ಎಲ್ಲ ನೋಡ್ತೀರಿ. ಫೊರೆನ್ಸಿಕ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಬಟ್ ಆಕ್ಚುಲಿ ಫೊರೆನ್ಸಿಕ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಅದು ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ. ಅಂದ್ರೆ ಅದು ಎವ್ರಿ ಡೇ ಯು ಹ್ಯಾವ್ ಟು ಸಿ ಕ್ರೈಮ್ಸ್. ನೀವು ಪೊಲೀಸ್ ಜಾಸ್ತಿ, ಯು ಆರ್ ಮೋರ್ ಎ ಪೊಲೀಸ್ ಮ್ಯಾನ್ ಆಕ್ಚುಲಿ. ಯಾಕಂದ್ರೆ ನೀವು ಡೇ ಇನ್ ಅಂಡ್ ಡೇ ಔಟ್ ನೀವು ಕ್ರೈಮ್ ಅಲ್ಲೇ ಇರ್ತೀರಿ. ಯಾವ ರೀತಿಯ ಕ್ರೈಮ್ ಇರ್ತದೆ. ಡೆಡ್ ಬಾಡಿಯಲ್ಲಿ ಡೆಡ್ ಬಾಡೀಸ್ ಫ್ರೆಶ್ ಇರ್ತದೆ, ಇಂಜುರೀಸ್ ಇರ್ತದೆ, ಮರ್ಡರ್ ಆಗಿರೋ ಡೆಡ್ ಬಾಡೀಸ್ ಇರ್ತದೆ, ರಾಟನ್ ಡೆಡ್ ಬಾಡೀಸ್ ಇರ್ತದೆ. ರೈಲ್ವೆ ಇಂಜುರೀಸ್ ಅಂದ್ರೆ ನೀವು ಹೇಳಿದ್ರಿ ಛಿದ್ರ ಆಗಿ ಹೋಗ್ತದೆ ಅಂತ. ಅದು ನೋಡ್ಲಿಕ್ಕೆ ರೈಲ್ವೆ ಪ್ಲೇನ್ ಕ್ರಾಶ್ ಆಗಿದೆ. ಲಾಸ್ಟ್ ಪ್ಲೇನ್ ಕ್ರಾಶ್ ಅಲ್ಲಿ ನಾವು 155 ಬಾಡೀಸ್ ನಾವು ನೋಡಿದ್ವಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಕೈಂಡ್ ಆಫ್ ಟ್ರಾಮಾ ದಟ್ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಲ್ಸೋ ವಿಲ್, ಅವರಿಗೆ ಸೆಲ್ಫ್ ಎಷ್ಟು ಟ್ರಾಮಾ ಆಗ್ತದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್. ಮತ್ತೆ ನೀವು ಪಿಕ್ಚರ್ ಅಲ್ಲಿ ಮಾತ್ರ, ಕೆಲವು ಪಿಕ್ಚರ್ ಅಲ್ಲೆಲ್ಲ ನೋಡ್ತೀರಿ, ಒಬ್ರು ಡೆತ್ ಆದ ತಕ್ಷಣ ಸಡನ್ ಆಗಿ ಗಂಟೆ ನಿಂತೋಗ್ತದೆ, ಅವನ ವಾಚ್ ನಿಂತೋಗ್ತದೆ. ಸೊ ಅದೆಲ್ಲ ಪಿಕ್ಚರ್ ಅಲ್ಲಿ ಮಾತ್ರ ಆಗುವಂತ. ಸೈಂಟಿಫಿಕಲಿ ಅದೆಲ್ಲ ನಾವು ನೋಡುದು. ಇಲ್ಲಿ KMC ಮಣಿಪಾಲದಲ್ಲಿ ಆಡಿಕ್ವೇಟ್ ಫೆಸಿಲಿಟೀಸ್ ಇದೆ, ಲೈಟಿಂಗ್ ಆಗ್ಲಿ, ಬೇರೆ ಯಾವುದೇ ಫೆಸಿಲಿಟೀಸ್ ಆಗ್ಲಿ. ಸೊ ನೈಟ್ ಆಟೋಪ್ಸಿಸ್ ಕೂಡ ನಾವು ಮಾಡ್ತೀವಿ. ಫೆಸಿಲಿಟೀಸ್ ಬರೆದ ನೋಟ್ ಅನ್ನ ಮ್ಯಾಚ್ ಮಾಡಿ ಈಸಿಲಿ ಪತ್ತೆ ಹಚ್ತಾರೆ. ಇವರೇ ಬರ್ದದ್ದು ಅದು ಅಲ್ವಾ ಅಂತ
ಬಟ್ ಈಗ ಕೆಲವು ಕೇಸಸ್ ಅಲ್ಲಿ ಅವರೇ ಬರ್ದ ನೋಟ್ ಸಹ ನಮ್ಗೆ ಸಿಕ್ಕಿದೆ, ಅವರದೇ ನೋಟ್ ಅದು, ಬಟ್ ಅದು ಸೂಸೈಡ್ ಆಗಿ ಇರುದಿಲ್ಲ, ಬರೆಸ್ತಾರೆ ಫಸ್ಟಿಗೆ. ಅಂತ ಕೇಸ್ ಕೂಡ ಸಿಕ್ಕಿದೆ ನಮ್ಗೆ.